ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 59ನೇ ಸಂಚಿಕೆ. ಬೆಳಗ್ಗೆ ಸೂರ್ಯ ಉದಯಿಸಿದ್ದ. ಆದರೆ ಪ್ರಿಯಾ ಜೊತೆ ಪ್ರಸಾದನ ಮೌನ ಮುಂದುವರೆದಿತ್ತು. ಮಾತಿಗೆ ಉತ್ತರವಿಲ್ಲ, ಕಣ್ಣೀರಿಗೂ ಕರಗುತ್ತಿಲ್ಲ. ಅಡ್ಡಲಾಗಿ ನಿಂತರೂ ಕಲ್ಲಂತೆ ನಿಲ್ಲುವನೇ ಹೊರತು ಅವಳತ್ತ ನೋಡುತ್ತಿಲ್ಲ. ಅಪ್ಪಿ ಬಿಕ್ಕುವವಳ ಬೆನ್ನು ದಡವಿ ಸಂತೈಸುತ್ತಿಲ್ಲ. ಕ್ಷಮೆ ಕೇಳಿದರೂ ಮೌನ. ಬೆಳಗ್ಗೆ ತಿಂಡಿ ಮುಗಿಸಿ ಹೊರಡುವಾಗಲೂ ಅವಳಿಗೆ ಹೋಗುವೆನೆಂದು ಹೇಳದೆ ಹೋಗಿದ್ದ. ದೀಪು ಎಲ್ಲರ ಜೊತೆ ಪ್ರಿಯಾಗೂ ಮುತ್ತಿಟ್ಟು ಬಾಯ್ ಹೇಳಿ ಪ್ರಸಾದ್ ಜೊತೆ ಹೋಗಿದ್ದಳು. ಎಂದಿನಂತೆ ರುದ್ರ ಕಣ್ಣಲ್ಲೇ ಮಡದಿಗೆ ತಿಳಿಸಿಯೇ ಹೋಗುತ್ತಿದ್ದ. ಅವಳ ಕಣ್ಣಲ್ಲಿ ತನ್ನವನ ನೋಟ ಬೆರೆತಾಗೆಲ್ಲ ಪ್ರೇಮದಲೆಗಳ ಸಂಗಮ. ಹೀಗೆ 3 ದಿನ ಕಳೆದು ಹೋದವು. ಇಂದು ಸಂಜೆ ಬರುವ ಸಮಯ ಕಳೆದರೂ ಪ್ರಸಾದ್ ದೀಪು ಬರಲಿಲ್ಲ. ಸಪ್ತ ಪ್ರಿಯಾ ಇಬ್ಬರ ಗಮನ ಬಾಗಿಲತ್ತಲೇ. ಅತ್ತಮ್ಮ, ಬಾವ ದೀಪು ಇನ್ನೂ ಬಂದಿಲ್ಲ. ತುಸು ಆತಂಕದಲ್ಲೇ ಕೇಳಿದ್ದಳು ಸಪ್ತ. ಪ್ರಿಯಾಗೆ ಕೇಳಬೇಕೆಂದರೂ ಮುಖವಿಲ್ಲ. 3 ದಿನದಿಂದ ಪ್ರಿಯಾ ಯಾರ ಮುಖ ನೋಡಿಯೂ ಮಾತಾಡಿಲ್ಲ. ಅವಳಿಗೆ ಮಾತಾಡಲು ಮುಖವೇ ಇಲ್ಲ. ಆದರೆ ಎಲ್ಲರೂ ಅವಳೊಂದಿಗೆ ಚೆನ್ನಾಗಿಯೇ ಮಾತಾಡುತ್ತಿದ್ದರು. ಸೊಸೆಯ ಮಾತಿಗೆ ಏನೋ ತಿನ್ನಬೇಕು ಅಂತ ಕರ್ಕೊಂಡು ಹೋಗಿರ್ತಾಳ ಬಿಡು, ಬತ್ತಾಳ ಎಂದರು. ಅಷ್ಟರಲ್ಲಿ ಹೊರಗೆ ಕಾರ್ ಸದ್ದಾಗಿತ್ತು. ಜೊತೆಗೆ ರುದ್ರನ ಬೈಕ್ ಕೂಡ ಸದ್ದು ಮಾಡಿತ್ತು. ಇಬ್ಬರು ಹೊರಗೂಡಿದ್ದರು. ರುದ್ರನ ಬೈಕಿಂದ ಜಗ್ಗ ಇಳಿದರೆ ರುದ್ರ ಕಾರಿಂದ ಇಳಿದು ಪ್ರಸಾದ್ನ ಕೈ ಹಿಡಿದು ಕೆಳಗಿಳಿಸಿಕೊಂಡಿದ್ದ. ಪ್ರಸಾದ್ ತಲೆಗೆ ಬ್ಯಾಂಡೇಜ್ ಕಟ್ಟಿತ್ತು. ಪ್ರಸಾದ್, ಏನಾಯ್ತು, ಏನಿದು ಎಂದು ಅಳುತ್ತಾ ಪ್ರಸಾದ್ ಬಳಿ ಓಡಿದ್ದಳು. ಕೈ ಹಿಡಿದವಳ ಕೈ ಕೊಸರಿದ್ದ. ಪ್ರಸಾದ ಎಂದು ರುದ್ರ ಗದರಲು ಸುಮ್ಮನಾದ. ಪ್ರಿಯಾ, ಕೋಣೆಗ ಕರ್ಕನಡಿ ಎಂದ ರುದ್ರ ಗಂಭೀರವಾಗಿ. ಪ್ರಸಾದ್ ಅವಳತ್ತ ನೋಡಲಿಲ್ಲ. ಅವನ ಕೈ ಹಿಡಿದು ಒಳಗೆ ನಡೆದವಳು ಸಣ್ಣದಾಗಿ ಬಿಕ್ಕುತ್ತಿದ್ದಳು. ರುದ್ರ ರೇಗುವನೆಂದು ಸುಮ್ಮನೆ ನಡೆದಿದ್ದ ಪ್ರಸಾದ್. ದೀಪು ಸಪ್ತ ಕೈ ಹಿಡಿದು ಪ್ರಸಾದ್ನನ್ನೇ ನೋಡುತ್ತಾ ನಿಂತಿದ್ದಳು. ರುದ್ರನತ್ತ ನೋಡಿ ಏನೆಂದು ಸನ್ನೆ ಮಾಡಲು ಒಳಗೆ ನಡಿ ಹೇಳ್ತೀನಿ ಎನ್ನುವಂತೆ ಅವ ಕೂಡ ಸನ್ನೆ ಮಾಡಿ ಒಳಗೆ ನಡೆದ. ಜಗ್ಗ ಕೂಡ ಹಿಂಬಾಲಿಸಿದ್ದ. ಅಷ್ಟರಲ್ಲಿ ಸೋಮಪ್ಪರು ಕೂಡ ಬಂದರು. ಭಾಗೀರಥಿ ಕೂಡ ಬಿಕ್ಕುತ್ತಾ, ಇದೇನ್ ಮಾಡ್ಕಂಡ್ ಬಂದೆ ಪ್ರಸಾದ, ತಲ್ಗ ಪಟ್ಟಿ ಕಟ್ಕಂಡ್ ಬಂದಿದಯಿ, ಬಟ್ಟೆಯೆಲ್ಲ ರಕ್ತ ಆಗದ, ಏನಾಯ್ತಲ ಎಂದು ಮಗನ ಹಣೆ ಮುಟ್ಟಿ ಕೇಳಲು ಹಜಾರದಲ್ಲಿದ್ದ ಹಾಸಿಗೆ ಮೇಲೆ ಕುಳಿತ. ಅವ್ವ, ನಾ ಯೋಳ್ತೀನಿ ಸುಮ್ನಿರು ಎಂದ ರುದ್ರನ ಮಾತಿಗೆ ಸುಮ್ಮನಾದರು. ಪ್ರಿಯಾ ಕಣ್ಣಲ್ಲಿ ನೀರು ಸುರಿಸುತ್ತಾ ನಿಂತಿದ್ದಳು. ಫ್ರೆಂಡ್ ಒಬ್ಬ ಹುಟ್ಟಿದ್ದಿನ ಅಂತ ಆಫೀಸ್ ಹೊರಗ ಮಧ್ಯಾಹ್ನ ಊಟ ಕೊಡಿಸ್ತೀನಿ ಅಂತ ಕರ್ಕಂಡ್ ಹೋಗಿದ್ನಂತ. ಕಾರ್ ಬಿಟ್ಟು ಇನ್ನೊಬ್ಬನ ಜೊತೆಲಿ ಬೈಕಲ್ಲಿ ಹೋಗಿ ಬರ್ಬೇಕಾರ ಹಿಂದ ಬಂದ್ ಕಾರವ ಗುದ್ಕಂಡ್ ಹೋಗವ್ನ. ಜೊತೆಲಿದ್ದವರು ಫೋನ್ ಮಾಡಿ ಹೇಳಿದ್ರು ಆಸ್ಪತ್ರೆಗ ಬನ್ನಿ ಅಂತ. ಜಗ್ಗುನ್ನ ದೀಪು ಸ್ಕೂಲ್ಗ ಕಳಿಸಿ ನಾನು ಆಸ್ಪತ್ರೆಗೆ ಹೋದೆ ಎಂದ. ಸೋಮಪ್ಪರು ತೀರ್ಥ ಗೀರ್ಥ ಹಾಕಿದ್ನೋ ಎಂದರು ಪ್ರಸಾದನ ದಿಟ್ಟಿಸಿ. ಇವ ತೀರ್ಥ ಹಾಕಿದ್ರ ಆಸ್ಪತ್ರೆಯಿಂದ ಇವತ್ತು ಕರ್ಕ ಬತ್ತಿದ್ನ ಅಪ್ಪಯ್ಯ, ಕಾಲು ಮುರಿದು ಆಸ್ಪತ್ರೆಯಲ್ಲಿ ಬಿಟ್ಟು ಬತ್ತಿದ್ದಿ. ಇವಂಗ ಗುದ್ದಿ ಹೋದ್ನಲ್ಲ ಅವ ಹಾಕಿದ್ನ. ಕೆನ್ನ ಊದ್ಕಳಂಗ ಕೊಟ್ಟು ಬಂದೀವ್ನಿ ಎಂದ. ಜಗ್ಗ ಮುಸಿ ಮುಸಿ ನಕ್ಕಿದ್ದ. ಭಾಗೀರಥಿ ಜಾಸ್ತಿ ಪೆಟ್ಟಾಗಿದ್ದಲ್ಲ ಎಂದರು ಮಗನ ಪಕ್ಕ ಕುಳಿತು. ಇಲ್ಲವ್ವ, ಕೆಳಗ ಬಿದ್ದಾಗ ಒಸಿ ತಲ್ಗ ಏಟಾಯ್ತು ಅಷ್ಟೇ, ಹೆಚ್ಚೇನು ಏಟಾಗಿಲ್ಲ. ಕೈ ಕಾಲು ತರ್ಚವ ಅಷ್ಟೇ, ನೀನು ಅಳದ್ ಬ್ಯಾಡ, 2 ದಿನ ಸರಿ ಹೋಯ್ತದ ಬಿಡು ಎಂದ. ದೀಪು ಪ್ರಸಾದ್ ಪಕ್ಕ ನಿಂತು, ಚಿಕ್ಕ, ಈ ಗಾಯ ನೋಯ್ತದ, ನಿನ್ನ ಬೀಳ್ಸಿ ಗಾಯ ಮಾಡಿದವನ್ನ ತೋರ್ಸು ಬಾ, ನಾನು ಡಿಶುಮ್ ಮಾಡಿ ಬತ್ತೀನಿ. ನನ್ ಚಿಕ್ಕಂಗ ಈಡ್ ದೊಡ್ಡ ಗಾಯ ಮಾಡವ್ನಲ್ಲ, ಹೊಡಿಬೇಕು ಅವಂಗ ಎಂದವಳು. ಪ್ರಸಾದ್ ಅವಳ ಕೆನ್ನೆ ಹಿಂಡಿದ್ದ. ಚಿಕ್ಕ, ಬಾ ಹೋಗಿ ಹೊಡ್ದು ಬರವ ಎಂದು ರುದ್ರನ ಪಕ್ಕ ಹೋಗಿ ನಿಂತು ಕೇಳಲು ರುದ್ರ ನಕ್ಕರೆ, ನಿನ್ನ ಚಿಕ್ಕನ್ ಜೊತೆ ಇದ್ದು ನಿನ್ ಚಿಕ್ಕನಂಗ ಹೊಡೆಯೋದು ಬಡಿಯೋದು ಮಾತಾಡು. ಸೋಮಪ್ಪ ಮಗನ ದಿಟ್ಟಿಸಿ ಹೇಳಲು ಸಪ್ತ ಜಗ್ಗ ಇಬ್ಬರು ಬಾಯಿಗೆ ಕೈ ಇಟ್ಟು ಮತ್ತೆ ನಕ್ಕಿದ್ದರು. ಜಗ್ಗನ ಗುರಾಯಿಸಿದ ರುದ್ರ ಮಡದಿಯ ನೋಡಲು ಅವನ ನೋಡಿ ದೃಷ್ಟಿ ಹೊರಳಿಸಿ ನಿಂತಳು. ಪ್ರಸಾದ, ಹೋಗ್ಲ ಒಸಿ ಟೀ ಕಾಪಿ ಕುಡ್ದು ಮಲಿಕ ಹೋಗು ಎಂದು ಸೋಮಪ್ಪ ಮೇಲೇಳಲು ಜಗ್ಗ ಕೂಡ ಹಿಂದೆ ಹೊರಟ.
ಪ್ರಿಯಾ ಪ್ರಸಾದ್ ಕೈ ಹಿಡಿದು ಜೊತೆ ಹೋದಳು. ದೀಪುವನ್ನ ಭಾಗೀರಥಿ ಕರೆದುಕೊಂಡು ಹೋದರೆ ಸಪ್ತ ಅಡಿಗೆ ಕೋಣೆಯತ್ತ ಹೋಗುವವಳಿದ್ದಳು. ಆದರೆ ರುದ್ರ ಅವಳ ಕೈ ಹಿಡಿದು ಕೋಣೆಗೆ ಎಳೆದೊಯ್ದ. ಕಣ್ಣರಳಿಸಿ ಅವನ ವರಸೆ ನೋಡುತ್ತಾ ಹೋದಳು. ಇದೇ ಮೊದಲು ಅವ ಹೀಗೆ ತನ್ನನ್ನು ಕೋಣೆಗೆ ಎಳೆದೊಯ್ದಿದ್ದು. ಅದೇ ಆಶ್ಚರ್ಯ ಅವಳಿಗೆ. ಕೋಣೆ ಬಾಗಿಲು ಜಡಿದು ಬಾಗಿಲು ಹೊರಗೆ ತನ್ನನ್ನೇ ಗಂಭೀರವಾಗಿ ನೋಡುವವನ ನೋಡಿ ಭಯವಾಯ್ತು ಅವಳಿಗೆ. ನಾನೇನಾದ್ರೂ ತಪ್ಪು ಮಾಡಿದೆನಾ ಎಂದು ಯೋಚನೆಗೆ ಬಿದ್ದಳು. ನಡು ಬಳಸಿದ ಕೈಸ್ಪರ್ಶಕ್ಕೆ, ಬಿಗಿ ಹಿಡಿತಕ್ಕೆ ಯೋಚನೆಯಿಂದ ಹೊರಬಂದು ನೋಡಿದರೆ ಇನಿಯ ಗಾಳಿಯೂ ನುಸುಳದಷ್ಟು ಹತ್ತಿರಾಗಿ ಬಳಸಿ ನಿಂತಿರುವ. ರೀ, ನಾನೇನ್ ಮಾಡಿದೆ? ಕೋಪ ಯಾಕೆ? ನನ್ಗೇನು ನೆನಪಾಗ್ತಿಲ್ಲ ಎಂದು ಕಣ್ಣು ಪಿಳಿಪಿಳಿ ಮಾಡಿ ನೋಡಿದವಳ ಕೆನ್ನೆಗೆ ಗಟ್ಟಿಯಾಗಿ ಚುಂಬಿಸಿ, ಏನ್ ನಗದು ನೀನು ನನ್ನ ಆಡ್ಕಂಡು ಎಂದವನ ಮಾತಿಗೆ ಮತ್ತೆ ನಕ್ಕಿದ್ದಳು. ಇದೇ ಬ್ಯಾಡ ನೋಡು ಎಂದ ಗಂಭೀರವಾಗಿ. ಆದರೂ ನಗು ನಿಲ್ಲುತ್ತಿಲ್ಲ. ಕ್ಷಮಿಸಿರಿ, ನಂಗೆ ನಗು ನಿಲ್ಸೋಕೆ ಆಗ್ತಿಲ್ಲ ಎಂದವಳ ನಗು ನಿಲ್ಲಿಸುವಂತೆ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ. ತುಸು ಒರಟಾಗಿತ್ತು ಅವನ ಉತ್ಸಾಹ. ಇನಿಯನ ಉತ್ಸಾಹದಲ್ಲಿ ಭಾಗಿಯಾಗಿದ್ದಳು. ತನ್ನ ಆಡಿಕೊಂಡು ನಕ್ಕಳೆಂದು ಶಿಕ್ಷೆ ಕೊಟ್ಟನೋ, ಸಿಹಿ ಶಿಕ್ಷೆ ಕೊಟ್ಟನೋ. ಕೋಣೆಗೆ ಹೋದ ಕೂಡಲೇ ಪ್ರಿಯಾ ಹಿಡಿದ ಕೈ ಬಿರುಸಾಗಿ ಕಿತ್ತು ಹಾಸಿಗೆ ಮೇಲೆ ಕುಳಿತ. ರೀ, ಸಾರಿ, ಏನೋ ಬುದ್ಧಿ ಇಲ್ದೆ ಹಾಗೆಲ್ಲ ಮಾತಾಡಿ ಮನೆ ಬಿಟ್ಟು ಹೋದೆ. ಈಗ ಬದಲಾಗ್ತಾ ಇದ್ದೀನಿ ರೀ, ಪೂರ್ತಿ ಬದಲಾಗ್ತೀನಿ. ಪ್ಲೀಸ್ ನನ್ನ ಮಾತಾಡ್ಸಿ. ಯಾರೇ ಮಾತಾಡಿದ್ರೂ ನೀವು ಮಾತಾಡಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ನೋವಾಗತ್ತೆ ರೀ. ನನಗೆ ಈ 3 ದಿನವೇ ಸಾಕಾಗಿದೆ. ನಿಮ್ಮ ನಿರ್ಲಕ್ಷ್ಯ ಸಹಿಸೋದಕ್ಕೆ ಆಗ್ತಿಲ್ಲ. ಬೇಕಿದ್ರೆ ಇನ್ನೆರಡು ಹೊಡೆದು ಬಿಡಿ. ಪ್ಲೀಸ್ ಈಗೆಲ್ಲ ಮಾತಾಡದೆ, ನಿಮ್ಮ ಪ್ರೀತಿ ನೀಡದೆ ನನ್ನ ಕೊಲ್ಲಬೇಡಿ. ಪ್ಲೀಸ್ ಮಾತಾಡಿ, ನನ್ನ ಕ್ಷಮಿಸಿ ಎಂದು ಅವನ ಕಾಲಿನ ಮುಂದೆ ಕುಸಿದು ಬಿಕ್ಕಿದ್ದಳು. ನಾನು ನಿನ್ನ ನಿರ್ಲಕ್ಷ್ಯ ಮಾಡಿದ್ನಾ? ಇಲ್ಲ ನೀನಾ? ನನಗಿಂತ ಆಸ್ತಿನೇ ಮುಖ್ಯ ಅನ್ನೋ ಹಾಗೆ ಮಾತಾಡಿದ್ದು ಯಾರು? ನೀನಲ್ವಾ? ಪುಟ್ಟ ಮಗು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ನೀನಲ್ವಾ? ಅದ್ಕೆ ಬಗ್ಗೆ ಕೇವಲವಾಗಿ ಮಾತಾಡಿದ್ದು ನೀನಲ್ವಾ? ಮನೇಲಿ ದೊಡ್ಡವರು ಇದಾರೆ, ಅವ್ರು ಏನಂದುಕೊಂಡಾರು? ಊರಿನ ಗೌಡ್ರ ಮನೆ ಸೊಸೆ ಸೂರ್ಯ ಹುಡಕ್ಕೂ ಮುಂಚೆ ಹೊಸಿಲು ದಾಟುದ್ರ? ಜನ ಏನಂದರು? ಗಂಡನ್ ಮನ ತೊರ್ದು ಬಂದ್ರ? ಹೆತ್ತವ್ರು ಏನಂದಾರು ಅಂತ ಯೋಚನೆ ಮಾಡ್ದೆ ಎಲ್ಲರನ್ನೂ ನಿರ್ಲಕ್ಷ್ಯ ಮಾಡಿ ಹೋಗಿದ್ದು ಯಾರು ಎಂದವನ ಮಾತಿಗೆ ತಲೆ ತಗ್ಗಿಸಿ ಇನ್ನಷ್ಟು ಬಿಕ್ಕಿದಳು. ನಿನ್ನ ಪ್ರೀತಿಸಿ ಮದುವೆ ಆದೆ. ಆದ್ರೆ ಸಿಕ್ಕಿದ್ದೇನು? ಆಸ್ತಿಗಿಂತ ನೀವೇ ನನಗೆ ಮುಖ್ಯ ಅಂತ ನಿನ್ ಬಾಯಲ್ಲಿ ಬರ್ಲಿಲ್ಲ ನೋಡು. ಅದೇ ನೀನ್ ನನ್ಗೆ ಕೊಟ್ಟ ಪ್ರೀತಿ ಅಲ್ವಾ? ನನ್ನ ಕುಡಿಗಳನ್ನ ಹೊಟ್ಟೆಲಿ ಕರಗಿಸಿದ ನಿನ್ನ ನಾನು ಕ್ಷಮಿಸಿದೆ. ಈಗ ನನ್ನ ಪ್ರೀತಿಗೆ ಬೆಲೆ ಕೊಡದೆ ಮನೆ ಬಿಟ್ಟು ನನ್ನ ಬಿಟ್ಟು ಹೋದವಳನ್ನ ಕ್ಷಮಿಸ್ಬೇಕು. ನನ್ನ ಜೀವನ ಎಲ್ಲ ನಿನ್ನ ತಪ್ಪುಗಳನ್ನ ಕ್ಷಮಿಸುತ್ತಾ ಇರ್ಲಾ? ಬೇಡ, ನನ್ನಿಂದ ದೂರಾನೇ ಇದ್ದು ಬಿಡು. ನಿನ್ನ ಮನೆ ಸೇರಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅವ್ವ, ಅಪ್ಪಯ್ಯ, ಅಣ್ಣ, ಅತ್ತಿಗೆ ಎಲ್ಲರೂ ಹೇಳಿದ್ರು ಅಂತ ಸುಮ್ಮನಾದೆ. ಅವರಿಗೆ ಬೇಸರ ಆಗಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಈಗ ನನಗೆ ಹಿಂಸೆ ಕೊಡಬೇಡ. ನನ್ನ ತಲೆ ಮೊದಲೇ ಪೆಟ್ಟಾಗಿದೆ, ನೋವ್ತಿದೆ. ಸುಮ್ಮನೆ ಹೊರಗೆ ಹೋಗು ಎಂದು ಗಡುಸಾಗಿ ನುಡಿದು ಮಲಗಿದ. ಅವಳಿಗೆ ತನ್ನ ಮೇಲೆ ಪ್ರಸಾದ್ಗೆ ಎಂಥ ಪ್ರೇಮ. ನನ್ನ ಅಹಂಕಾರ ದುರ್ನಡತೆಯಿಂದ ಅವನ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಎಂದು ತಿಳಿದು ಪಶ್ಚಾತ್ತಾಪದಿಂದ ನೊಂದು ಸಣ್ಣದಾಗಿ ಬಿಕ್ಕುತ್ತಾ ಅಲ್ಲೇ ಕುಳಿತಳು. ರಾತ್ರಿ ಅಡುಗೆಗೆ ಸಹಾಯಕ್ಕೆ ನಿಂತಳು ಪ್ರಿಯಾ. ಸಪ್ತ, ನಾನೆಷ್ಟು ಚುಚ್ಚು ಮಾತಾಡಿದ್ದೀನಿ, ನೋವು ಮಾಡಿದ್ದೀನಿ. ಆದ್ರೂ ನನ್ನ ಮೇಲೆ ಕೋಪ ತೋರಿಸದೇ ಇರ್ತೀಯಲ್ಲ, ಹೇಗೆ ಎಂದರೆ ಸಪ್ತ ನಗುತ್ತಾ, ಹಾಗಂತ ದಿನ ಜಗಳ ಮಾಡ್ತಾ ನಿಂತ್ರೆ ಮನೆ ನಂದ ಗೋಕುಲ ಆಗಲ್ಲ ಪ್ರಿಯಾ, ಸ್ಮಶಾನ ಆಗ್ಬಿಡತ್ತೆ. ಸಂಸಾರ ಅಂದಮೇಲೆ ಕೋಪ, ತಾಪ, ಜಗಳ, ನೋವು, ನಲಿವು ಎಲ್ಲ ಇರ್ತಾವೆ. ಅನುಸರಿಸಿಕೊಂಡು ಹೋಗ್ಬೇಕು. ಈ ಕ್ಷಣ ಜಗಳ ಆಡಿದ್ರೂ ಮುಂದಿನ ಕ್ಷಣ ಹೊಸದೆಂದು ತಿಳಿದು ಜಗಳ ಮರೆತು ಖುಷಿಯಾಗಿ ಇರಬೇಕು. ನಮ್ಮ ಕೈನಲ್ಲಿ ಇರೋ 5 ಬೆರಳು ಒಂದೇ ಸಮ ಇರೋಲ್ಲ. ಇನ್ನು ನಾವೆಲ್ಲ ಒಂದೇ ರೀತಿ ಇರೋದಕ್ಕೆ ಆಗತ್ತಾ ಹೇಳು? ಅದೆಲ್ಲ ಹೋಗ್ಲಿ ಬಿಡು. ಈಗ ಭಾವನ್ ಜೊತೆ ಇದ್ದು ಅವರ ಬೇಕು ಬೇಡ ನೋಡ್ಕೋಬೇಕು ನೀನು ಎಂದಳು. ನನ್ನ ಕ್ಷಮಿಸು ಸಪ್ತ.
ಎಲ್ಲ ಕಡೆ ನಿನ್ನ ಹೊಗಳೋದು ನನ್ನಿಂದ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ. ನಿನ್ನ ತಾಳ್ಮೆ ನೋಡಿ ಹೊಟ್ಟೆ ಉರ್ಕೊಂಡು ನಿನಗೆ ತುಂಬ ನೋವು ಮಾಡಿದ್ದೀನಿ. ನನ್ನ ಕ್ಷಮಿಸು ಸಪ್ತ, ಇನ್ನು ಮುಂದೆ ನಾನು ಬದಲಾಗ್ತೀನಿ ಎಂದಳು. ಅವಳ ಕಣ್ಣೀರೊರೆಸಿ, ಇದೇನು ಪ್ರಿಯಾ, ಮಕ್ಕಳ ಹಾಗೆ ಅಳೋದು? ನನಗೇನು ಬೇಸರ ಕೋಪ ಇಲ್ಲ ಆಯಿತಾ? ಕ್ಷಮೆಯೆಲ್ಲ ಕೇಳಬೇಡ. ನಿನಗೆ ಹೊಡೆದು ಬಿಟ್ಟೆ ಅಂತ ಅದೆಷ್ಟು ನೋವಾಯಿತು ಗೊತ್ತಾ ನನಗೆ. ನೀನು ಬದಲಾಗ್ತೀಯ ಅಂದಲ್ಲ, ಅಷ್ಟು ಸಾಕು. ಆದಷ್ಟು ಬೇಗ ಬದಲಾಗು ಎಂದಳು. ಪ್ರಸಾದ್ ನನ್ನ ಕ್ಷಮಿಸಿಲ್ಲ ಸಪ್ತ, ನನ್ನ ಜೊತೆ ಮಾತಾಡ್ತಾ ಇಲ್ಲ ಎಂದು ಮತ್ತೆ ಬಿಕ್ಕಲು. ಇವತ್ತು ಆದ ಗಾಯ ಒಂದೇ ದಿನಕ್ಕೆ ವಾಸಿ ಆಗತ್ತಾ ಪ್ರಿಯಾ? ದಿನ ಔಷಧಿ ಹಚ್ಚಿದಾಗಲ್ವಾ ಗಾಯ ವಾಸಿಯಾಗಿ ನೋವು ಕಡಿಮೆಯಾಗಿ ಮೊದಲಿನಂತೆ ಆಗೋದು? ಹಾಗೆ ನಿಧಾನವಾಗಿ ಭಾವನ ಕೋಪ ಕರಗತ್ತೆ. ಎಷ್ಟೇ ಆದರೂ ನಿನ್ನ ಪ್ರೀತಿಸಿ ಮದುವೆ ಆಗಿರೋದು. ನಿನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಹಾಗೆ ಈಗ ಕೋಪ ಬೇಸರ ಆಗಿದೆ. ನೀನು ಬದಲಾಗಿ ಅದರ ಅರಿವು ಅವರಿಗೆ ಆದಾಗ ಅವರೇ ನಿನ್ನ ಕ್ಷಮಿಸಿ ಮೊದಲಿನ ಹಾಗೆ ಪ್ರೀತಿ ತೋರಿಸ್ತಾರೆ ಎಂದಾಗ ಸಪ್ತಳ ಅಪ್ಪಿ ಬಿಕ್ಕಿದ್ದಳು. ನೀನೆಷ್ಟು ಒಳ್ಳೆಯವಳು ಸಪ್ತ, ನಾನು ನಿನ್ನ ಹಾಗೆ ಇರಬೇಕಿತ್ತು. ನಿನ್ನ ಹಾಗೆ ಒಳ್ಳೆಯವಳಾಗಬೇಕು ಸಪ್ತ ಎಂದವಳ ಬೆನ್ನು ದಡವಿ, ನೀನು ಒಳ್ಳೆಯವಳೇ ಪ್ರಿಯಾ ಎಂದಳು. ಇಟ್ಟು ಸೀದೋಯ್ತು ನೋಡವ್ವ ಸಪ್ತ ಎಂದು ಭಾಗೀರಥಿ ಕೂಗಲು, ಅಯ್ಯೋ ಎಂದು ಇಟ್ಟು ತಿರಿಯಲು ಕುಳಿತಳು. ಪ್ರಿಯಾ ಅವಳನ್ನೇ ನೋಡುತ್ತಾ ನಿಂತಳು. ದೂರದಲ್ಲಿ ನೋಡುತ್ತಾ ನಿಂತಿದ್ದ ರುದ್ರ ಮಡದಿಯ ನೋಡಿ, ನನ್ನವಳು ಪುಟಕ್ಕಿಟ್ಟ ಬಂಗಾರ ಎಂದುಕೊಂಡು ಕೋಣೆ ಸೇರಿದರೆ, ಪ್ರಸಾದ್ ಈಗಲಾದರೂ ಪ್ರಿಯಾ ಬದಲಾದರೆ ಸಾಕು ಎಂದು ಕೋಣೆ ಒಳಗೆ ನಡೆದಿದ್ದ. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.